ಸುವರ್ಣ. ವಿಷ್ಣು ಜೊತೆಗೆ ನಿನ್ನ ಸೈನು ಬೇಕು, ನಾನು ಈ ಚೆಕ್ನ ಉಪಯೋಗಿಸ್ಬೇಕು ಅಂದರೆ ನೀನು ಯಾಕೆ ಸೈನ್ ಮಾಡಿಲ್ಲ? ನಿಮಗೆ ಮಾವನವ್ರ ಎಜುಕೇಷನ್ ಇನ್ಸ್ಟಿಟ್ಯೂಟಿಂದ ಸಂಬಳ ಬರ್ತಿದೆ ಅಲ್ವಾ? ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲೇ ಸಂಬಳ ತಗೊಳ್ಬೇಕು. ನೀವು ಇಲ್ಲಿ ಕೆಲಸ ಮಾಡ್ತಿಲ್ಲ, ಸಂಬಳ ಕೊಡೋಕ್ಕಾಗಲ್ಲ. ಸಂಬಳ ಅಂದರೆ ಚೆನ್ನಾಗಿರಲ್ಲ. ರಾಜ್ವರ್ಧನ್ ಅವ್ರ ಅಳಿಯ ನಾನು, ಅವ್ರ ಮಗಳ ಗಂಡ. ಗಿಳಿ ಪಕ್ಕ ಹದ್ದಿದ್ದಾಗ ಹದ್ದಿಗೆ ಕೋಪ ಬರ್ಸ್ಬಾರ್ದು. ಹೆದರ್ಸ್ತಾ ಇದ್ದೀರಾ? ಶಾಮಿಲಿಗೆ ಏನಾದ್ರು ತೊಂದರೆ ಆದರೆ ನಾನು ಸುಮ್ಮನೆ ಇರಲ್ಲ. ನನಗೆ ಬರೋದ್ನೆಲ್ಲ ತಪ್ಪಿಸ್ತಾ ಇದೆಯಾ ರಜನಿ? ಕಣ್ಣಲ್ಲಿ ಕಡ್ಡಿಟ್ಟು ಆಟ ಆಡಿಸ್ಬಿಡ್ತೀನಿ. ನೀನು ಈ ಕಂಪ್ನಿ ಪಾರ್ಟ್ನರು, ರೂಲರ್ ಅಲ್ಲ. ಬೈ ಬರ್ತೆ ನಾನು ಹಿಟ್ಲರು. ನಾನು ಕೊಡೋ 18 ಎಫೆಕ್ಟು ಜನ್ಮ ಜನ್ಮದಲ್ಲೂ ಇರುತ್ತೆ. ಸೈನ್ ಮಾಡೋ ಸುಮ್ಮನೆ. ಇದೆಲ್ಲ ಬೇಡ ಆರ್ಯನ್. ಒಳ್ಳೇದನ್ನ ಮಾಡಿ ಒಳ್ಳೆಯವರಾಗಿ. ಈ ಧಮ್ಕಿ, ಸೇಡು, ಹಠ ಇದನ್ನೆಲ್ಲ ಬಿಟ್ಬಿಡಿ. ಬರಬೇಕಾಗಿರೋದು ಬಂದರೆ, ಸಿಗಬೇಕಾಗಿರೋದು ಸಿಗ್ತಾ ಹೋದ್ರೆ ಯಾರು ಕೆಟ್ಟವರಾಗಲ್ಲ. ಈ ಮನೆ ಅಳಿನಾಗಿ ನನಗೆ ಬರಬೇಕಾಗಿರೋದು ಬಂದಿಲ್ಲ, ಕಾರಣ ನೀನು. ನೋಡಮ್ಮ, ಗಾಂಧಿ ಬಗ್ಗೆ ನನಗೆ ಗೊತ್ತಿಲ್ಲ, ಉಪದೇಶ ಮಾಡಬೇಡ, ಸುಮ್ಮನೆ ಸೈನ್ ಹಾಕೊಡೋ. ಅರವಿಂದ್ ಎಷ್ಟೊತ್ತಾಯ್ತು ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳಿದ್ನಲ್ಲ. ನೋಡು ವಿಷ್ಣು, ನಾನು ಬರಬೇಕಾಗಿರೋ ಚೆಕ್ಗೆ ಸೈನ್ ಮಾಡದೆ ಹೋಲ್ಡ್ ಮಾಡ್ಕೋತಿದ್ದಾರೆ. ನಾನು ಪಾಸ್ ಮಾಡಿಸ್ತೇನೆ. ರಜನಿ, ಆ ಚೆಕ್ಗೆ ಸೈನ್ ಮಾಡು. ಆರ್ಯನ್ ನನ್ನ ತಂಗಿ ಗಂಡ ಅನ್ನೋದು ನೆನಪಿರಲಿ. ಆರ್ಯನ್ ಬಾ. ಥ್ಯಾಂಕ್ಸ್. ಸಾರಿ ಹೂನ ಹಾಳು ಮಾಡಿದ್ದಕ್ಕೆ. ಸೈನ್ ಹಾಕೋ. ಕೆಲವು ವಿಷಯಗಳನ್ನ ನಿಮಗೆ ಹೇಳಬಾರ್ದು, ಆದರೆ ಹೇಳ್ದೆ ವಿಧಿ ಇಲ್ಲ. ಹೇಳಿದ್ರೂ ಕಷ್ಟ, ಹೇಳದೇ ಇದ್ರೂ ಕಷ್ಟ. ನಾಳೆ ವಿಷ್ಣು ಅನುಭವಿಸ್ಬಾರ್ದು. ಹೇಳ್ಬಿಡ್ತೀನಿ, ದೇವ್ರಿಟ್ಟಂಗಾಗಲಿ. ಬಂದು ಸುಮ್ಮನೆ ನಿಂತು ಬಿಟ್ರೆ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ತಿದ್ರೆ ಏನು ವಿಷಯ? ಕೀರ್ತಿ ಜೊತೆ ವಿಷ್ಣು ಮಾತಾಡ್ತಿದ್ದ. ವಿಷ್ಣು ಸಚಿದಾನಂದ್ ಅವ್ರನ್ನ ಅರೆಸ್ಟ್ ಮಾಡಿಸಿದ ಯಾರು ಅಂತ ಹುಡುಕಕ್ಕೆ ಹೊಟ್ಟಿದ್ದಾನೆ. ರಜನಿಗೆ ಸಾಕ್ಷಿ ಸಮೇತ ನಿಮ್ಮಪ್ಪನ ಅರೆಸ್ಟ್ ಮಾಡಿಸಿದ್ದು ನಾನಲ್ಲ ಅಂತ ತೋರ್ಸಕ್ಕೆ ಹೊಟ್ಟಿದ್ದಾನೆ. ದಡ್ಡ, ಶತದಡ್ಡ ನನ್ನ ಮಗ. ನೀರಲ್ಲಿ ಮೀನಿರುತ್ತೆ, ಹುತ್ತಲ್ಲಿ ಹಾವಿರುತ್ತೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕ್ತಾ ಇದ್ದಾನೆ. ಆದರೂ ನಾನು ಇದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಸಚ್ಚಿದಾನಂದ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದು ಯಾರು ಅಂತ ವಿಷ್ಣು ಹುಡ್ಕೋಕೆ ಹೊರಟಿದ್ದಾನೆ. ಆ ದಾರಿ ನನ್ನ ಮುಂದೆ ಬಂದು ನಿಂತ್ರೆ ಅವನಿಗೆ ಪ್ರೀತಿ ಹುಚ್ಚು. ಆ ಪ್ರೀತಿ ಹುಚ್ಚು ಏನು ಬೇಕಾದರೂ ಮಾಡಿಸುತ್ತೆ. ಅಲ್ಲ, ಕೊನೆ ಪಕ್ಷ ಮಗ ಸೊಸೆ ಆದರೂ ಚೆನ್ನಾಗಿರಲಿ ಅಲ್ವಾ? ಬಿಟ್ಬಿಡಿ. ನೀನು ಈ ಮನೆ ಸೊಸೆ ಅಲ್ವಾ?
ನೀನು ಚೆನ್ನಾಗಿರ್ಬೇಕಲ್ವಾ? ನೀನು ಚೆನ್ನಾಗಿರಬೇಕು ಅಂದರೆ ಯಾವುದೇ ತೊಂದರೆ ತಾಪತ್ರೆಗಳು ನನ್ನನ್ನು ಕಾಡಬಾರ್ದು. ಒಳ್ಳೆ ಸುದ್ದಿ ಹೇಳಿದೆ. ಅದು ಹೇಗೆ ವಿಷ್ಣು ಸಚ್ಚಿದಾನಂದ್ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದು ಯಾರು ಅಂತ ಕಂಡು ಹಿಡಿತಾನೋ ನಾನು ನೋಡೇ ಬಿಡ್ತೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ನಿನ್ನ ಮೇಲೆ ಒಂದು ಅನುಮಾನ ಇದೆ. ಯಾಕಂದರೆ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಅನುಮಾನ ವಿಷ್ಣು? ನೀನೇನು ಅಂತ ನನಗೂ ಚೆನ್ನಾಗಿ ಗೊತ್ತು. ಒಳ್ಳೆಯದು. ಆದರೆ ನಾನು ಹಳೆ ವಿಷ್ಣುವರ್ಧನ್ ಅಲ್ಲ. ನಾನು ಬದಲಾಗಲ್ಲ. ಸೇಮ್ ಓಲ್ಡ್ ಆರ್ಯನ್. ನಮ್ಮ ಮಾವ ರಜನಿ ಅಪ್ಪ ಸಚ್ಚಿದಾನಂದ್ ಅವರು ಕೆಲವು ದಿನಗಳ ಹಿಂದೆ ಒಂದು ಹಗರಣದ ವಿಷಯದಲ್ಲಿ ಅರೆಸ್ಟ್ ಆಗಿದ್ರು. ಗೊತ್ತಿರಬೇಕಲ್ಲ ನಿಂಗದು? ಗೊತ್ತಿದೆ. ಮಗಳು ನೋಡಿದ್ರೆ ವಿವೇಕಾನಂದ, ಪರಮಹಂಸ, ಅಹಿಂಸೆ, ಪ್ರಾಮಾಣಿಕತೆ ಅಂತ ಜಪ ಮಾಡ್ತಾಳೆ. ಅಪ್ಪ ಪಾಪಿಗಳ ಲೋಕದಲ್ಲಿ ಪುಸ್ತಕನ ಎಂಜಾಯ್ ಮಾಡ್ತಾ ಓದ್ತಾನೆ. ಮಾತಿನ ಮೇಲೆ ಹಿಡ್ತಾ ಇರಲಿ. ನಮ್ಮ ಮಾವ ಒಳ್ಳೆಯವರು. ಶ್ಯಾಮಿಲಿ ವಿಷಯದಲ್ಲಿ ರಜನಿ ಇಂಟರ್ಫಿಯರ್ ಆದ್ಲು. ನೀನು ಶ್ಯಾಮಿಲಿಗೆ ತೊಂದರೆ ಕೊಡ್ತಾ ಇರೋದನ್ನ ರಜನಿ ರೆಕಾರ್ಡ್ ಮಾಡಿ ಅಪ್ಪಾಜಿಗೆ ತೋರಿಸಿದ್ಲು. ಅಲ್ಲಿಂದ ನಿನಗೆ ರಜನಿ ತಲೆ ಕಂಡ್ರೆ ಆಗಲ್ಲ. ನಿನಗೂ ರಜನಿನ ಕಂಡ್ರೆ ಆಗ್ತಿರ್ಲಿಲ್ಲ. ಪಾಸ್ಟ್ ಇಸ್ ಪಾಸ್ಟ್ ಆರ್ಯನ್. ನಾನೀಗ ಬದಲಾಗಿದ್ದೀನಿ. ಸಂತೋಷ. ನಂಬಲ್ಲ. ನಿನಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಗೊತ್ತು. ರಜನಿ ಮೇಲೆ ಸೇಡಿದೆ. ಸಚ್ಚಿದಾನಂದ್ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದು ನೀನೇ ಅಂತ ನನಗನ್ನಿಸ್ತಾ ಇದೆ. ನಿನ್ನ ಗುಣ ಬಣ್ಣ ಗೊತ್ತಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ನಿನ್ನ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ರಜನಿ ತಂದೆ ಅರೆಸ್ಟ್ ಆಗಿದ್ರ ಹಿಂದೆ. ಹೇಳಿ ಅಪ್ಪಾಜಿ. ಹೌದಾ, ತಕ್ಷಣ ಹೊರಟು ಬರ್ತೀನಿ. ಆರ್ಯನ್, ನಾನು ಬರೋವರೆಗೂ ಆಫೀಸಲ್ಲೇ ಇರು. ಅಪ್ಪಾಜಿ ಫೋನ್ ಮಾಡಿದ್ದಾರೆ, ನಾನು ಮನೆಗೆ ಹೋಗ್ಬರ್ತೀನಿ. ಮೇಡಮ್, ಕಾಫಿ ತರೋದಕ್ಕೆ ಹೇಳಿದ್ನಾ? ಬರಕ್ಕೆ ಹೇಳಿದ್ರಿ, ಬರೀ ಕೈಲಿ ಹೋಗ್ಬಾರ್ದು ಅಂತ ತಗೊಬಂದೆ. ಸರಿ, ನಿಮ್ಮ ಬಾಸ್ ಕಾನ್ಫರೆನ್ಸ್ ಹಾಲಲ್ಲಿದ್ದಾರೆ. ಹೋಗಿ ಅರ್ಜೆಂಟಾಗಿ ಈ ಫೈಲಿಗೆ ಸೈನ್ ಹಾಕ್ಸ್ಕೊಂಡು ಬನ್ನಿ. ಆಗಲ್ಲ ಮೇಡಮ್. ಯಾಕೆ? ಅವ್ರು ಆಲೆ ಮನೆಗೆ ಹೋಗಾಯ್ತು ಮೇಡಮ್. ಹೌದಾ? ಸರಿ, ಹೊರಡಿ. ಕಾಫಿ ತೊಗೊಂಡೋಗಿ. ಸರಿ ಮೇಡಮ್. ಬೇಗ ಮನೆಗೆ ಹೋದ್ರಾ? ಆರ್ಯನ್ ಬೇರೆ ಬಂದಿದ್ರು. ಈ ಫೈಲಿಗೆ ಅರ್ಜೆಂಟಾಗಿ ಸಿಗ್ನೇಚರ್ ಹಾಕಲೇಬೇಕು. ಏನು ಮಾಡಲಿ? ನಾನೇ ಮನೆಗೆ ಹೋಗ್ತೇನೆ. ಈ ರೆಡ್ ನನಗೆ ಇಷ್ಟ ಆಗಲ್ಲ. ನೀವು ಹಾಕಿರೋ ಶರ್ಟು ರೆಡ್ ಕಲರ್, ನಾನು ಉಟ್ಕೊಂಡಿರೋ ಸೀರೆನೂ ರೆಡ್ ಕಲರ್. ನನ್ನನ್ನು ಹೊರಟಾಗ್ತೀರಾ? ಈ ರೆಡ್ ರೋಸ್ ನನಗೆ ಇಷ್ಟ ಆಗಲ್ಲ. ಆಗದಿರೋದನ್ನ ನಾನು ಸಹಿಸ್ಕೊಳ್ಳಲ್ಲ. ಕೋಪ ಬರುತ್ತೆ.
ಎಕ್ಸ್ಕ್ಯೂಸ್ ಮೀ. ಅತಿ ಆಯ್ತು ನಿಂದು. ನೋಡಿ, ನಾನು ಅರ್ಜೆಂಟಲ್ಲಿ ಇದ್ದೀನಿ, ಆಮೇಲೆ ಮಾತಾಡೋಣ. ಏಯ್, ಏನು ಅನ್ಕೊಬಿಟ್ಟಿದ್ದೀರಿ ಎಲ್ಲ ನೀವು? ಏನಾಯ್ತೀಗ? ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ ಅಂತ ರಾಕ್ಷಸ ನಾನು. ಮಾತಲ್ಲಿ ಸಭ್ಯತೆ ಇರಲಿ. ಹೆದ್ರಸಿದ್ರೆ ಹೆದ್ರಲ್ಲ ನಾನು. ನನ್ನನ್ನು ಮಾವನ ಮನೆಯಿಂದ ದೂರ ಇಡ್ತಿದ್ಯಾ? ನನಗಂತ ಬುದ್ಧಿ ಇಲ್ಲ. ಮತ್ತೆ ಯಾಕೆ ವಿಷ್ಣು ತಲೆಯಲ್ಲಿ ನನ್ನ ಬಗ್ಗೆ ಇಲ್ದಿರೋದನ್ನೆಲ್ಲ ತುಂಬ್ತಿದ್ಯಾ? ಯಾಕೆ ತಂದಾಗ್ತಿದ್ಯಾ ನಮ್ಮಿಬ್ರಿಗೂ? ಏನಾಯ್ತೀಗ? ನಿನ್ನ ಅಪ್ಪನ ಅರೆಸ್ಟ್ ಮಾಡಿಸಿದ್ದು ನಾನಲ್ಲ. ಹೇಳು ವಿಷ್ಣುಗೆ. ನಿನ್ನ ಅಪ್ಪ ಅರೆಸ್ಟ್ ಆಗಿದ್ರ ಬಗ್ಗೆ ಮಾತಾಡೋಕೆ ಬರಕ್ಕೆ ಹೇಳಿದ್ದು ವಿಷ್ಣು. ನಿಮ್ಮ ಅಪ್ಪನ ನಾನು ಅರೆಸ್ಟ್ ಮಾಡಿಸಿಲ್ಲ. ನನ್ನ ಮೇಲೆ ಅನುಮಾನ ಪಟ್ಟರೆ ಚೆನ್ನಾಗಿರಲ್ಲ. ರಾವಣನ್ಗತ್ತು ತಲೆ, ರಾಮನ್ಗಲ್ಲ. ಕುಂಭಕರ್ಣ, ವಿಭೀಷಣ ಅವನ ತಮ್ಮಂದ್ರಿರ್ಬೋದು, ನಮ್ಮ ಅಪ್ಪಂಗೆ ನಾನೇ ಎಲ್ಲ. ಎಲ್ರನ್ನೂ ಬುಟ್ಟಿಗೆ ಹಾಕೊಂಡಿದ್ಯಾ? ವಿಷ್ಣು ನಿನ್ನ ಅಪ್ಪ ಅರೆಸ್ಟ್ ಆಗಿದ್ರ ಬಗ್ಗೆ ನನ್ನೇ ಅನುಮಾನಿಸ್ತಾನೆ ಅಂದರೆ ನೀನು ಅವ್ನಿಗೆ ಹೇಳಿರ್ತೀಯ ಕೇಳು ಅಂತ? ಇದೆಲ್ಲ ಚೆನ್ನಾಗಿರಲ್ಲ ರಜನಿ. ಆ ಕಾಡಕ್ಕೆ ನೇರವಾಗಿಳಿ. ನಾನಿನ್ನು ಸುಮ್ಮನಿರಲ್ಲ. ಭಯಂಕರವಾಗಿ ಕಾಡ್ತೀನಿ, ನೆನಪಿರ್ಲಿ. ನಾನು ಸರಿಲ್ಲ, ಹುಷಾರ್. ನನಗೆ ಹೂವನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಗೊತ್ತಿಲ್ಲ, ಸ್ಮಶಾನಕ್ಕೆ ತಗೊಂಡೋಗೋ ಅಭ್ಯಾಸ. ನಿನ್ನನ್ನು ನೋಡ್ತಿದ್ರೆ ಹೂವು ಸ್ಮಶಾನ ಕಣ್ಮುಂದೆ ಕುಣ್ದಾಗ ಅನಿಸ್ತಿದೆ. ನಿನ್ನ ಅಪ್ಪನ ಅರೆಸ್ಟ್ ಮಾಡ್ತಿತ್ತು ನಾನಲ್ಲ. ಹೇಳು ವಿಷ್ಣುಗೆ. ನಿನ್ನ ಅಪ್ಪ ಅರೆಸ್ಟ್ ಆಗಿದ್ರ ಬಗ್ಗೆ ಮಾತಾಡೋಕೆ ಬರಕ್ಕೆ ಹೇಳಿದ್ದು ವಿಷ್ಣು. ತುಂಬ ಜಾಸ್ತಿ ಆಯಿತು ಕಣೆ. ಇವತ್ತು ಸುಧಾರಿಸ್ತೀಯ, ನಾಳೆ ಸುಧಾರಿಸ್ತೀಯ ಅಂತ ಅಂದ್ಕೊಂಡ್ರೆ ಸುಧಾರಿಸೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಹೊಸ ಹೊಸ ಬುದ್ಧಿ ಕಲಿತಾ ಇದೆಯಾ? ಏನಾಯ್ತು ಅಂತ ರೇಗ್ತಾ ಇದ್ದೀರಾ ಅತ್ತೆ? ಯಾವ ಹೊಸ ಬುದ್ಧಿ ಕಲಿಯೋದು? ನಿಮ್ಮ ಮಾವನ ಕಿವಿ ಊದಿದ್ಯಾ? ಅರ್ಥ ಆಗ್ಲಿಲ್ಲ. ನನ್ನ ಮೇಲೆ ಚಾಡಿ ಹೇಳಿದ್ಯಾ ಅಂದೆ. ಇಲ್ಲ ಅತ್ತೆ, ನಾನೇನು ಹೇಳಿಲ್ಲ. ಗೆಸ್ಟ್ ರೂಮಲ್ಲಿರೋದು ನಿನ್ ತಪ್ಪು. ಯಾಕೆ ಅಂದರೆ ನೀನಿರಬೇಕಾಗಿರೋದು ವಿಷ್ಣು ರೂಮಲ್ಲಿ. ನಿನ್ ತಪ್ಪು ಹಿಡ್ಕೊಂಡು ನಿಮ್ಮ ಮಾವನ ಹತ್ರ ನನ್ನ ಮೇಲೆ ಚಾಡಿ ಹೇಳಿದ್ಯಾ? ಚಾಡಿ ಹೇಳಿದ್ದಲ್ಲ ಅತ್ತೆ. ವಿಷ್ಣು ರೂಮಲ್ಲಿ ಇರೋ ಹಾಗಿದ್ದಿದ್ರೆ ನಾನು ಗೆಸ್ಟ್ ರೂಮಲ್ಲಿ ಬಂದು ಇರ್ತಾ ಇರಲಿಲ್ಲ. ನೀವು ಗೆಸ್ಟ್ ರೂಮ್ ರಿಪೇರಿ ಅಂತ ನನ್ನ ಆಚೆ ಹಾಕಿದ್ರಿ. ನಾನು ಹಾಲಲ್ಲಿ ಮಲಗಿದ್ದೆ. ಮಾವ ನನ್ನನ್ನು ನೋಡಿ ಪ್ರಶ್ನೆ ಮಾಡಿದ್ರು, ನೀವು ಗೆಸ್ಟ್ ರೂಮ್ ರಿಪೇರಿ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದೆ. ಇದರಲ್ಲಿ ಚಾಡಿ ಹೇಳೋದೇನು ಬಂತು ಅತ್ತೆ? ಬಿಡು ತಾಯಿ, ನನ್ನ ಕಾಲ ಮುಗಿದ ಬಂತು ಅಂತ ಕಾಣತ್ತೆ. ನಿಂದೇ ಕಾಲ ಈಗ. ಖುಷಿ ಖುಷಿ ಖುಷಿ. ನಿನ್ನ ವಿಷ್ಣು ಮಧ್ಯೆ ಯಾವ ಭೂತ ಬಂದು ನಿಂತಿದ್ಯೋ ನನಗೆ ಗೊತ್ತಿಲ್ಲ. ನಿನ್ನ ಜಾಗ ಅವನಿದ್ದಲ್ಲಿ, ಗೊತ್ತಾಯ್ತಾ? ಅವನಿದ್ದಲ್ಲಿ ನೀನು ಇಲ್ಲದೆ ಎಲ್ಲೆಲ್ಲೋ ಇರೋದ್ರಿಂದಾನೆ ಮನೇಲಿ ರಗಳೆ. ನಿಮ್ಮ ಮಾವನಿಗೆ ನೀನು ಏನೇ ಮಾಡಿದ್ರು ನಿನ್ನ ದೇವ್ರೆ. ನನ್ನ ಪ್ರಾಣ ಬಂದು ಬಂದು ತಿಂತಾ ಇರ್ತಾರೆ. ಎಲ್ಲ ನಿನ್ನಿಂದಾನೆ. ನಿಮಗೇನಾದರೂ ಮಾವ ಅನ್ಲಿ ಅಂತ ಅಲ್ಲ ಅತ್ತೆ. ಕ್ಷಮಿಸಿ, ವಿಷ್ಣು ಜೊತೆ ನಾನಿರೋದಕ್ಕಾಗಲ್ಲ. ಇರಬಾರ್ದು ಅಂತಾನೆ ಇಲ್ಲಿವರೆಗೂ ಬದುಕಿದ್ದೀನಿ. ನಿಮಗದು ಗೊತ್ತು. ಬಹುಶಃ ಗೆಸ್ಟ್ ರೂಮ್ ರಿಪೇರಿ ಅನ್ನೋದು ಸುಳ್ಳು ಅನಿಸುತ್ತೆ. ಯಾವ ರಿಪೇರಿ ಕೆಲಸನೂ ನಡೀತಾ ಇದ್ದ ಹಾಗಿಲ್ಲ. ನಿನಗೆ ಯಾಕದೆಲ್ಲ? ನನ್ನ ಮನೆ, ನನಗೆ ಬೇಕಾದಾಗ ಮಾಡಿಸ್ಕೊತೀನಿ. ಅತಿ ಆಗ್ತಿದೆ ರಜನಿ ನಿಂದು. ಇಲ್ಲಿ ಎಲ್ಲವೂ ನೀನು ಅನ್ಕೊಂಡಿರೋ ಹಾಗಿಲ್ಲ. ಕೆಲವು ವಿಷಯಗಳು ಹತ್ರ ಇದ್ರೂ ನಿನ್ನಿಂದ ದೂರ ಇದೆ. ದೂರದ ಬೆಟ್ಟ ನುಣ್ಣಗೆ, ಹತ್ರ ಹೋದಾಗ್ಲೇ ಅಲ್ಲಿರೋ ಕಲ್ಲು ಮುಳ್ಳು ಕಾಣೋದು. ದೂರದ ಬೆಟ್ಟ ನಿನಗೆ ತುಂಬ ಹತ್ರದಲ್ಲೇ ಇದೆ. ಹುಷಾರ್. ನಿನ್ನ ಲಗೇಜ್ ಎಲ್ಲ ಗೆಸ್ಟ್ ರೂಮಲ್ಲೇ ಇಟ್ಟಿದ್ದೀನಿ.
ಹಬ್ಬದಲ್ಲಿ ಅಮ್ಮನ ಮನೇಲಿ ಚೆನ್ನಾಗ್ತಿದ್ದು ಒಂದು ಸುತ್ತು ಹಾಗೆ ಇದೆಯಾ? ಏನು ಮಾವನ್ ನೋಡ್ಬೇಕು ಅಂತ ಆಫೀಸಿಂದ ಬೇಗ ಬಂದ್ಬಿಟ್ಯಾ? ಇಲ್ಲ, ವಿಷ್ಣು ಹತ್ರ ಸ್ವಲ್ಪ ಕೆಲಸ ಇತ್ತು. ಅಯ್ಯ, ಆಫೀಸಲ್ಲೇ ಮುಗಿಸ್ಕೊಡೋದಲ್ವಾ? ನೀನು ಅಮಾಯಕಿ. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಇನ್ನೂ ಒಳ್ಳೇದಾಗತ್ ನಿನಗೆ. ನಾನೀಗ ಹೇಗಿದ್ದೀನೋ ಭಗವಂತ ನನ್ನ ಇಷ್ಟಲ್ಲೇ ಇಟ್ಟಿದ್ರೆ ಸಾಕು. ಹಂಗಂದ್ರೆ ಹೆಂಗೆ? ಮುಂದೆ ನಿನ್ಗೆ ಗಂಡಾಂತರ ಕಾದಿದೆ. ನಾನೀಗ ಹೇಗಿದ್ದೀನೋ ಭಗವಂತ ನನ್ನ ಇಷ್ಟಲ್ಲೇ ಇಟ್ಟಿದ್ರೆ ಸಾಕು. ಹಂಗಂದ್ರೆ ಹೆಂಗೆ? ಮುಂದೆ ನಿನ್ಗೆ ಗಂಡಾಂತರ ಕಾದಿದೆ. ನಿನ್ ಮಾವ ಸರಿ ಇಲ್ಲ ಕಣೆ, ಒಳಗೊಂದು ಹೊರಗೊಂದು ಮಹಾ ನಾಟಕಕಾರ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಅಯ್ಯ, ಇರೋದನ್ನೇ ಹೇಳ್ತಾ ಇರೋದು. ನೀನ್ ರಾತ್ರಿ ಅಡ್ಗೆ ಮನೇಲಿ ಮಲಗಿರೋದು ನಿಮ್ ಮಾವಂಗ್ ಏನ್ ಗೊತ್ತಿಲ್ವಾ? ಈ ಗೆಸ್ಟ್ ರೂಮ್ ರಿಪೇರಿ ಮಾಡ್ಸೋದು ನಿಮ್ ಮಾವಂಗ್ ಮೊದ್ಲೇ ಗೊತ್ತಿತ್ತು. ಎಲ್ಲ ಗೊತ್ತಿತ್ತು, ಎಲ್ಲ ಆದ್ಮೇಲೆ ಏನು ಗೊತ್ತಿಲ್ದಿರೋರ್ ತರ ಆಡ್ತಾರೆ. ಡಬ್ಬಲ್ ಗೇಮ್ ಕಣೆ ನಿಮ್ ಮಾವಂದು. ಉಗ್ರ ನರಸಿಂಹ ಇದ್ದ ಕಣೆ ನಿಮ್ ಮಾವ. ದೇವರು ಹೌದು, ಬೇಟೆ ಆಡಿ ರಕ್ತ ಕುಡಿಯೋ ಸಿಂಹನೂ ಹೌದು. ಎಡಗೈಯಲ್ಲಿ ಎತ್ತಿ ಬಲಗೈಯಲ್ಲಿ ಬಿಸಾಕ್ಬೇಕು, ನಂಬೇಡ. ಸರಿ ಇಲ್ಲ ಕಣೆ ನಿನ್ ಮಾವ. ದಯವಿಟ್ಟು ನಮ್ಮ ಮಾವನ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ ನೀವು. ಇದೇ ಕೊನೆ. ಅವ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಷ್ಟೇ. ಆಯ್ತು ಬಿಡೆ, ಸಾರಿ. ಎಷ್ಟಾದ್ರೂ ಮಾವನ್ ಮುದ್ದಲ್ವಾ ನೀನು, ಎಲ್ ಬಿಟ್ಕೊಡ್ತೀಯ? ಅದೇನ್ ಮೋಡಿ ಮಾಡಿದ್ಯೋ ಏನೋ. ನಿನಗ್ ಬೇಕೋ ಬೇಡೋ ನಿಮ್ಮ ಮಾವ ಎಲ್ಲ ನಿನಗೆ ಕೊಟ್ಬಿಡ್ತಾರೆ. ಹೇಳ್ದ ಕೇಳ್ತಾರೆ. ನೋಡು, ನನ್ನ ಮಗಳಿಗೂ ಸ್ವಲ್ಪ ವಶೀಕರಣ ವಿದ್ಯೆನ ಹೇಳ್ಕೊಡು, ಅವಳು ಉದ್ಧಾರ ಆಗ್ಲಿ ಪಾಪ. ನೋಡಿ ಅಂತ ಹೇಳ್ಬೇಡಿ, ಬೇಸರ ಆಗುತ್ತೆ ನನಗೆ. ಯಾಕೆ ಹಾಗೆ ಮಾತಾಡ್ತೀರಾ? ಮಗಳು ತರ ನೋಡ್ಕೊಳ್ತಾರೆ ನನ್ನ. ನೋಡಿ ಅಂದ್ರೆ ಅರ್ಥನೇ ಬೇರೆ ಆಗುತ್ತೆ. ಮಾವಂಗೆ ಯಾವ್ಯಾವ ಕಾಲಕ್ಕೆ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ, ಕೊಡ್ತಾರೆ. ಈ ವಿಷಯ ಮಾವಂಗೆ ಗೊತ್ತಾದ್ರೆ ನಿಮಗೆ ಈ ಮನೇಲಿ ಜಾಗ ಇರಲ್ಲ. ಸುಮ್ಮನೆ ತಮಾಷೆಗೆ ಅಂದಿದ್ ನಾನು. ಹೋಗಿ ಹೇಳ್ಬಿಟ್ಟಿಯ ನಿಮ್ಮ ಮಾವಗೆ ಪೆದ್ದಿ. ದಯವಿಟ್ಟು ನಿಮ್ಮ ಮಾವಗೆ ವಿಚಾರ ಗೊತ್ತಾಗದೆ ಇರಲಿ. 70ರ ದಶಕದಲ್ಲಿ ಹೋಗ್ಲಿ ಬಿಡು, ನಿಮ್ಮಮ್ಮನ ಹುಟ್ಟಿರ್ಲಿಲ್ಲ ಅನ್ಸುತ್ತೆ. ಜೋಕು ಕಣೆ, ನಗ್ಬೇಕದಕ್ಕೆ. ನಿಮ್ಮ ಮಾವಂಗೆ ಹೇಳ್ಬೇಡ. ಸರಿ, ಹೋಗಿ. ಅರೆ, ಎಷ್ಟು ಚೆನ್ನಾಗಿದೆ ಕಣೆ ವಾಚು. ವೈಟ್ ವೈಟ್, ಪಿಂಕ್ ಪಿಂಕ್. ಸಾರಿ, ನಿಮ್ಮ ಮಾವಂಗೆ ಹೇಳ್ಬೇಡ.